ವಾರ್ತೆಯ ಮುಖ್ಯಾಂಶಗಳು. ಮಕ್ಕಳು ದುಶ್ಚಟದಿಂದ ದೂರ ಇರಬೇಕು. ಡಾಕ್ಟರ್ ದಿನೇಶ್ ಹೆಗಡೆ. ಮುಷ್ಕರ ಕೈಬಿಟ್ಟ ಸಾರಿಗೆ ನೌಕರರು. ಬ್ರೇಕ್ ಫೇಲ್ ಆಗಿ ಹಿಂದಕ್ಕೆ ಚಲಿಸಿ ಗಟಾರಕ್ಕೆ ಇಳಿದ ಜಲ್ಲಿ ತುಂಬಿದ ಟ್ರಕ್. ಮಹಿಳೆಯರು ಸ್ವ ಉದ್ಯೋಗದಿಂದ ಸ್ವಾವಲಂಬಿಗಳಾಗಬೇಕು. ಜ್ಯೋತಿ ಭಟ್. ಶಿರ್ಸಿಯಲ್ಲಿ ಬಸ್ ಸಂಚಾರ. ಬೆಳಗಿನ ಜಾವ 4 ಗಂಟೆಯಿಂದಲೇ ಶಿರ್ಸಿ ಬಸ್ ನಿಲ್ದಾಣದಲ್ಲಿ ಬಸ್ಸುಗಳು ಪ್ರತಿಭಟನೆ ಹೆಸರಿನಲ್ಲಿ ಲಂಗರು ಹಾಕಿದವು. ಪೊಲೀಸ್ ಹಾಗೂ ಕೆಎಸ್ಆರ್ಟಿಸಿ ಅಧಿಕಾರಿಗಳು ಬೆಳಗಿನ ಜಾವ 4 ಗಂಟೆಯಿಂದಲೇ ಬಸ್ ನಿಲ್ದಾಣದಲ್ಲಿದ್ದರು. ನಗರ ಠಾಣಾ ಪಿಎಸ್ಐ ನಾಗಪ್ಪ ಬಿ, ಕೆಎಸ್ಆರ್ಟಿಸಿ ಸೆಕ್ಯೂರಿಟಿ ಹೆಡ್ ಆಫೀಸರ್ ಪ್ರಸಾದ್ ವಸ್ತ್ರ, ನಗರ ಠಾಣಾ ಪಿಎಸ್ಐ ನೆಲ್ಸಲ್ ಆರ್ಎಂ ಗಣೇಶ್ ನಗರದ ಬಸ್ ನಿಲ್ದಾಣದಲ್ಲಿ ಸಂಚಾರ ನಿರಾಕರಿಸಿದ್ದ ಬಸ್ ಚಾಲಕ ಸಿಬ್ಬಂದಿಗಳಿಗೆ ಸೂಕ್ತ ತಿಳುವಳಿಕೆ ಮತ್ತು ನಿರ್ದೇಶನ ನೀಡುವ ಮೂಲಕ ಬಸ್ ಸಂಚಾರ ಸಹಜ ಸ್ಥಿತಿಗೆ ತರುವಲ್ಲಿ ಯಶಸ್ವಿಯಾಗಿದ್ದು, ಎಂದಿನಂತೆ ಬಸ್ ಸಂಚಾರ ಪುನರಾರಂಭಗೊಂಡಿತು. ಶಿರ್ಸಿ ತಾಲೂಕಿನ ಶ್ರೀ ಗಜಾನನ ಪ್ರೌಢಶಾಲೆ ಸಂಕಂಡ ಇದರ ವಿದ್ಯಾರ್ಥಿಗಳಿಗೆ ರೋಟರಿ ಕ್ಲಬ್ ವತಿಯಿಂದ ವ್ಯಸನ ಮುಕ್ತ ಸಮಾಜ ನಿರ್ಮಾಣದ ಕುರಿತು ಉಪನ್ಯಾಸ ನೀಡಲಾಯಿತು. ಖ್ಯಾತ ಮಕ್ಕಳ ತಜ್ಞ ಡಾಕ್ಟರ್ ದಿನೇಶ್ ಹೆಗಡೆ ಅವರು ಈ ಬಗ್ಗೆ ಮಕ್ಕಳಿಗೆ ಉಪನ್ಯಾಸ ನೀಡಿದರು. ಕಾರ್ಯಕ್ರಮದಲ್ಲಿ ರೋಟರಿ ಕ್ಲಬ್ ಶಿರ್ಸಿ ಇದರ ಕಾರ್ಯದರ್ಶಿಗಳಾದ ರೋಟರಿ ಹರೀಶ್ ಹೆಗಡೆ, ಶಾಲೆಯ ಮುಖ್ಯಾಧ್ಯಾಪಕರಾದ ಕೆಎಚ್ ಚೌಹಾಣ್ ಮತ್ತು ಎಲ್ಲಾ ಶಿಕ್ಷಕ ವೃಂದದವರು ಉಪಸ್ಥಿತರಿದ್ದರು. ಸಣ್ಣದಾಗಿದ್ದ ಅವರು ನಮಗೆ ಏನೇ ಪ್ರಾಬ್ಲಮ್ ಆದರೂ ಮತ್ತು ಬರ್ತಾ ಇದ್ರು. ಒಂದು ಪಾಯಿಂಟ್ ಮತ್ತೆ ನಾನು ಗೊತ್ತಾದ್ಮೇಲೆ ಬಿಟ್ಟು ಹೋಗಿತ್ತು. ಒಂದು ಪಾಯಿಂಟ್ ಆಲ್ಮೋಸ್ಟ್ ಒಂದು 2 ವರ್ಷದ ನಂತರ ರಾತ್ರಿ ಎಷ್ಟೊತ್ತಾದರೂ ಮನೆಗೆ ಹೋಗೋದಿಲ್ಲ. ಯಾವಾಗ ಹೊರಗಡೆ ಗೊತ್ತಾಗೋದಿಲ್ಲ. ಯಾವಾಗಲೂ ಬರ್ತಾನೆ, ಊಟ ಮಾಡೋದಿಲ್ಲ, ಹಾಗೆ ಮಾಡ್ತಾನೆ. ಊಟ ಮಾಡಿಲ್ಲ ಹೋದರೆ ಬಹಳ ಶಿರ್ಸಿ ತಾಲೂಕಿನ ಹುಬ್ಬಳ್ಳಿ ರಸ್ತೆಯಲ್ಲಿರುವ ದೊಡ್ಡೂರು ಕ್ರಾಸ್ ಬಳಿ ಚಾಲಕನ ನಿಯಂತ್ರಣ ತಪ್ಪಿ ಶಿಫ್ಟ್ ಕಾರ್ ಧರೆಗೆ ಗುದ್ದಿ ಕಾಡಿಗೆ ನುಗ್ಗಿ ನಿಂತಿದೆ. ಅದೃಷ್ಟವಶಾತ್ ಯಾರಿಗೂ ಅಪಾಯವಾಗಿಲ್ಲ ಎಂದು ಮಾಹಿತಿ ತಿಳಿದು ಬಂದಿದೆ. ಮಹಿಳೆಯರು ಎಲ್ಲಾ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡಾಗ ಮತ್ತು ಸ್ವ ಉದ್ಯೋಗ ಮಾಡಿದಲ್ಲಿ ಮಾತ್ರ ಆರ್ಥಿಕ ಅಭಿವೃದ್ಧಿಯಾಗಲು ಸಾಧ್ಯ ಎಂದು ಮಹಿಳಾ ಸಾಂತ್ವನ ಕೇಂದ್ರದ ಅಧ್ಯಕ್ಷರು ಹಾಗೂ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ವಿಜೇತರಾದ ಶ್ರೀಮತಿ ಜ್ಯೋತಿ ಭಟ್ ಅಭಿಪ್ರಾಯ ವ್ಯಕ್ತಪಡಿಸಿದರು. ಅವರು ಶಿರ್ಸಿ ತಾಲೂಕಿನ ಪ್ರಣತಿ ಹೊಲಿಗೆ ತರಬೇತಿ ಕೇಂದ್ರದ ಸಭಾಭವನದಲ್ಲಿ ನಡೆದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮಹಿಳಾ ಜ್ಞಾನ ವಿಕಾಸ ಕಾರ್ಯಕ್ರಮದ ಅಡಿಯಲ್ಲಿ ಆಯೋಜನೆ ಮಾಡಿದ ಹೊಲಿಗೆ ತರಬೇತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆರ್ಥಿಕ ಸಾಕ್ಷರತಾ ಕೇಂದ್ರದ ಮಹಾಬಲೇಶ್ವರ ನಾಯಕ್ ಅಧ್ಯಕ್ಷತೆಯನ್ನು ಶ್ರೀಕಲಾ ನಾಯಕ್ ವಹಿಸಿದರು. ಈ ಕಾರ್ಯಕ್ರಮದಲ್ಲಿ ಜ್ಞಾನ ವಿಕಾಸ ಸಮನ್ವಯ ಅಧಿಕಾರಿ ಮಲ್ಲಿಕಾ, 35 ಮಂದಿ ತರಬೇತಿ ಅಭ್ಯರ್ಥಿಗಳು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಬೇಕಿತ್ತ ಈ ತರಬೇತಿ ಅಂತ ನನಗೆ ಅನಿಸ್ತಾ ಇದೆ. ನಿಮ್ಗೆಲ್ಲರಿಗೂ ಹೇಗೆ ಯಾಕೆ ಬೇಕಿತ್ತು ಒತ್ತಾಯ ಮಾಡಿದ್ದಾರೆ ಅಥವಾ ನೀವೇ ಬಂದಿದ್ದೀರಾ? ನೀವಾಗೆ ಬಂದಿದ್ದೀರಿ. ಸೊ ಕೆಲವರು ಅದೇ ಏನಾಗುತ್ತೆ, ಕೆಲವು ಸಲ ನಾವು ನಮ್ಮ ಸಂಖ್ಯೆಗೋಸ್ಕರ ನಾವು ಕರಿತೀವಿ. ಕೆಲವರು ಇಲ್ಲ ಎಲ್ಲಿದೆ ತರಬೇತಿ, ನನ್ಗೆ ಬೇಕು, ನಾನು ತರಬೇತಿ ತಗೋಬೇಕು ಅಂತ ಹುಡ್ಕೊಂಡು ಕೇಳ್ಕೊಂಡು ಬರ್ತಾ ಇರ್ತಾರೆ. ಆ ಥರದ ಕೆಟಗರಿಗಳಲ್ಲಿ ಇರ್ತಾರೆ. ಹಾಗಾಗಿ ನಾನು ಯಾಕೆ ಕೇಳಿದೆ ಅಂತಂದ್ರೆ, ಯಾವುದೋ ಒಂದು ತರಬೇತಿಯನ್ನು ನಮ್ಗೆ ಹಮ್ಮಿಕೊಂಡಿದ್ದಾರೆ ಅಂತ ಆದರೆ ಆ ತರಬೇತಿಯ ಒಂದು ಪರಿಪೂರ್ಣತೆಯನ್ನು ನಾವು ಜೋಡಿಸ್ಬೇಕು ಅಥವಾ ಪರಿಪೂರ್ಣತೆಯನ್ನು ನಾವು ಸಾಧಿಸಬೇಕು. ಆ ಸಾಧನೆ ಮಾಡಬೇಕಾದ್ರೆ ಮನಸ್ಸು ಬೇಕು, ಸಾಧನೆ ಮಾಡಬೇಕಾದ್ರೆ ಇಚ್ಛಾಶಕ್ತಿ ಬೇಕು, ಸಾಧನೆ ಮಾಡಬೇಕಾದ್ರೆ ಆಸಕ್ತಿ ಬೇಕು. ಈ 3 ಇರಲಿಲ್ಲ ಅಂತ ಆದರೆ ನಾವು ಸಾಧಿಸ್ಲಿಕ್ಕೆ ಆಗಲ್ಲ. ಇಲ್ಲಿ ಮೊದಲು ಏನು ಮಾಡ್ತಾ ಇದ್ದಾರೆ ಗೊತ್ತಿರಲ್ಲ, ಸಿಟಿ ಒಳಗಡೆ ಬಂದು ಏನೋ ಮಾಡ್ಕೋತಾರೆ. ಅವಾಗ ಮದುವೆ ಆದ ಹೆಣ್ಮಕ್ಳು ನಮ್ಮಲ್ಲಿ ಕೇಸು ಕೊಟ್ಟಿದ್ದಾರೆ. ಅಂದರೆ ಗೌಪ್ಯವಾಗಿ ಮದುವೆ ಆಗಿರ್ತಾರೆ, ರಿಜಿಸ್ಟರ್ ಮ್ಯಾರೇಜ್ ಆಗಿರ್ತಾರೆ. ಬಟ್ ತಾಯಿಗಾಗಲಿ ಮನೇಲಿ ಯಾರಿಗೆ ಸಹ ಗೊತ್ತಿರೋದಿಲ್ಲ. ಅಂಥ ಹೆಣ್ಮಕ್ಳನ್ನ ನಮ್ಮ ಆಫೀಸಿಗೆ ಬಂದಾಗ ನಾವು ಫೈಂಡ್ ಔಟ್ ಮಾಡಿದ್ದೀವಿ. ಅವರಿಗೆ ಅದರಿಂದ ಆಚರಿಸಲಿಕ್ಕಾಗಲ್ಲ. 6 ತಿಂಗಳು ಮಜಾ ಅನ್ಸುತ್ತೆ. ರಿಜಿಸ್ಟರ್ ಮ್ಯಾರೇಜ್ ಆಗಿ ಎಲ್ಲ ಮಾಡ್ತಿದ್ರು. ಮುಂಚೆ ಎಲ್ಲ ಲೆಟ್ರು